ಹಾಯ್ ಫ್ರೆಂಡ್ಸ್, ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ. ನಾನು ಶ್ರೀರಕ್ಷ ರಘುರಾಮ್. ಸ್ನೇಹಿತರೆ, ಅಮೆರಿಕದ ಹೊಸ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಅಧಿಕಾರವನ್ನ ವಹಿಸಿಕೊಂಡ ನಂತರ ಒಂದಲ್ಲ ಒಂದು ವಿಚಾರಕ್ಕೆ ಭಾರತಕ್ಕೆ ಆತಂಕ ಸೃಷ್ಟಿಸುವಂತಹ, ಭಾರತವನ್ನ ಒಂದು ರೀತಿಯಲ್ಲಿ ಪ್ರೆಷರ್ ಮಾಡುವಂತಹ ಒಂದು ಕೆಲಸವನ್ನ ಅಮೆರಿಕ ಮಾಡ್ತಾ ಇದೆ. ಅಮೆರಿಕ ಇದೀಗ ತೆಗೆದುಕೊಂಡಂತಹ ದೊಡ್ಡ ನಿರ್ಧಾರ ಏನು ಅಂತ ಅಂದ್ರೆ, ಅಮೆರಿಕ ಟ್ಯಾಕ್ಸ್ ವಾರ್ ಅನ್ನ ಘೋಷಿಸಿರುವಂತದ್ದು. ಹೌದು, ಅಮೆರಿಕ ನಮ್ಮ ಭಾರತ ಆಗಿರಬಹುದು, ಚೀನಾ ಆಗಿರಬಹುದು, ಕೆನಡಾ ಆಗಿರಬಹುದು, ಹಾಗೆ ಬೇರೆ ಬೇರೆ ದೇಶಗಳ ಜೊತೆಗೆ ಒಂದು ರೀತಿಯಲ್ಲಿ ಟ್ಯಾರಿಫ್ ವಾರನ್ನೇ ಮಾಡ್ತಾ ಇದೆ ಅಂತಾನೆ ಹೇಳ್ಬಹುದು. ಆದ್ರೆ ಚೀನಾ ಮಾತ್ರ ನೀವು ಯಾವುದೇ ತರದ ಯುದ್ಧವನ್ನ ಮಾಡಿ ನಾವೆಲ್ಲದಕ್ಕೂ ಕೂಡ ರೆಡಿ ಇದ್ದೀವಿ ಅಂತ ಹೇಳ್ಬಿಟ್ಟು ಅದು ಹೇಳಿದೆ. ಹಾಗೆ ಈ ಏನು ಅಮೆರಿಕ ಟ್ಯಾರಿಫ್ ವಾರನ್ನ ಹಾಕಿದ್ಯಲ್ವಾ, ಇದಕ್ಕೆ ಟಕ್ಕರ್ ಕೊಡುವ ರೀತಿಯಲ್ಲಿ ಚೀನಾ ಪ್ಲಾನ್ ಅನ್ನ ಮಾಡಿದೆ. ಇನ್ನು ಭಾರತವನ್ನ ಕೂಡ ಟ್ರಂಪ್ ಆತ್ಮೀಯ ಸ್ನೇಹಿತ ನರೇಂದ್ರ ಮೋದಿ ಅಂತ ಹೇಳಿದ್ರೆ ಅಷ್ಟು ಒಂದು ಏನಂತ ಹೇಳ್ತಾರೆ, ಖುಷಿಯನ್ನ ಪಟ್ಟು ನನ್ನ ಸ್ನೇಹಿತ ಅಂತ ಹೇಳುವಂತಹ ಡೊನಾಲ್ಡ್ ಟ್ರಂಪ್ ಅವರು ಭಾರತಕ್ಕೆ ಸುಲಭವಾಗುವಂತಹ, ಭಾರತಕ್ಕೆ ಯೂಸ್ ಆಗುವಂತಹ ಒಂದು ಟ್ಯಾಕ್ಸ್ ಪದ್ಧತಿಯನ್ನ ಅಥವಾ ಏನ್ ಹೇಳ್ತಾರೆ ಟ್ಯಾರಿಫ್ ಪದ್ಧತಿಯನ್ನ ಅವರು ತಂದಿಲ್ಲ. ಮೋದಿ ಅವರನ್ನೇ ಡೊನಾಲ್ಡ್ ಟ್ರಂಪ್ ಅವರು ಟ್ರಂಪ್ ಕಾರ್ಡ್ ರೀತಿಯಲ್ಲಿ ಬಳಸ್ತಾ ಇದ್ದಾರಾ, ಅದರ ಕುರಿತು ಕೂಡ ನೋಡೋಣ. ಒಟ್ನಲ್ಲಿ ಭಾರತ ಅಮೆರಿಕದ ಈ ಟ್ಯಾರಿಫ್ ಒಂದು ಸಂಕಷ್ಟವನ್ನ ಹೇಗೆ ನಿಭಾಯಿಸುತ್ತೆ ಅನ್ನೋದನ್ನ ನೋಡೋಣ. ಸ್ನೇಹಿತರೆ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತೆಗೆದುಕೊಳ್ತಾ ಇರುವಂತಹ ನಿರ್ಧಾರಗಳಿದೆಯಲ್ವಾ, ಇದು ಸಾಕಷ್ಟು ದೊಡ್ಡ ದೊಡ್ಡ ಪರಿಣಾಮವನ್ನು ಬೀರ್ತಾ ಇದೆ. ಅದರಲ್ಲೂ ಕೂಡ ಭಾರತದ ವಿರುದ್ಧ ಡೊನಾಲ್ಡ್ ಟ್ರಂಪ್ ಇದೀಗ ತೆರಿಗೆ ಯುದ್ಧವನ್ನೇ ಸಾರಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಭಾರತ ಎಕ್ಸ್ಪೋರ್ಟ್ ಮಾಡುವ ವಸ್ತುಗಳ ವಿರುದ್ಧ ಅತಿ ಹೆಚ್ಚು ಪ್ರಮಾಣದ ತೆರಿಗೆ ಹೇರಿಕೆ ಮಾಡ್ತಾ ಇರುವಂತಹ ಅಮೆರಿಕದ ಟ್ರಂಪ್ ಸರ್ಕಾರ ಅದೇ ಭಾರತಕ್ಕೆ ಕಳುಹಿಸುವಂತಹ ವಸ್ತುಗಳ ಮೇಲೆ ಕಡಿಮೆ ತೆರಿಗೆಯನ್ನು ಹಾಕಿ ಅನ್ನುವಂತಹ ದೊಡ್ಡ ಡಿಮ್ಯಾಂಡನ್ನು ಇಡ್ತಾ ಇದೆ. ಅಮೆರಿಕ ಹಾಗೆ ಭಾರತದ ನಡುವೆ ಲಕ್ಷ ಕೋಟಿ ರೂಪಾಯಿ ವ್ಯವಹಾರ ನಡೀತಾ ಇದೆ. 1 ರೂಪಾಯಿ 2 ರೂಪಾಯಿ ಅಥವಾ 100 200 1000 2000ದಲ್ಲ, ಲಕ್ಷ ಕೋಟಿ ರೂಪಾಯಿಯಲ್ಲಿ ಏನಂತ ಹೇಳ್ತಾರೆ ಬಿಸ್ನೆಸ್ ನಡೆಯುತ್ತೆ. ಈ ಮೂಲಕ ಎರಡೂ ದೇಶಗಳು ಅತ್ಯಂತ ಗಟ್ಟಿಯಾದ ವ್ಯಾಪಾರ ಸಂಬಂಧವನ್ನು ಹೊಂದಿದ್ದಾವೆ. ಆದರೆ ಡೊನಾಲ್ಡ್ ಟ್ರಂಪ್ ಅಮೆರಿಕ ಅಧ್ಯಕ್ಷರ ಚೇರ್ ಮೇಲೆ ಕುಳಿತ ನಂತರ ಮನಸ್ಸಿಗೆ ಬಂದ ರೀತಿಯಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಾರೆ ಅನ್ನುವಂತಹ ಆರೋಪ ಇದೆ. ಹೀಗಾಗಿ ಭಾರತದ ವಿರುದ್ಧ ಈಗ ಅತಿ ಹೆಚ್ಚು ತೆರಿಗೆ ಹೇರಿಕೆ ಮಾಡ್ತಾ ಇರುವಂತಹ ಆಕ್ರೋಶ ಕೇಳಿ ಬರ್ತಾ ಇದೆ. ಹೀಗಿರುವಾಗಲೇ ಅಮೆರಿಕ ಹಾಗೆ ಭಾರತದ ನಡುವೆ ವ್ಯಾಪಾರ ಭವಿಷ್ಯದ ಮೇಲೆ ಇದೀಗ ಮಂಕು ಕವ್ದಿದೆ, ಹೀಗಂತ ಹೇಳಲಾಗ್ತಾ ಇದೆ. ಇನ್ನು ಭಾರತದ ವಿರುದ್ಧ ಅಮೆರಿಕಕ್ಕೆ ಕೋಪ ಯಾಕೆ? ಕೆನಡಾ, ಯುರೋಪ್, ಮೆಕ್ಸಿಕೋ, ಚೀನಾ ನಂತರ ಭಾರತದ ವಿರುದ್ಧ ಕೂಡ ತೆರಿಗೆ ಯುದ್ಧವನ್ನು ಸಾರಿದ್ರು ಡೊನಾಲ್ಡ್ ಟ್ರಂಪ್. ಈ ವಿಚಾರವನ್ನು ಕೇಳಿ ಈಗಾಗಲೇ ಕೆನಡಾ, ಯುರೋಪ್ ಹಾಗೆ ಚೀನಾ ಸರಿಯಾಗಿ ತಿರುಗೇಟನ್ನು ಕೊಟ್ಟಿದೆ. ಹೀಗಾಗಿ ಸೈಲೆಂಟ್ ಆಗಿರುವ ಡೊನಾಲ್ಡ್ ಟ್ರಂಪ್ ಹೊಸ ರಾಗವನ್ನು ಶುರು ಮಾಡಿದ್ದಾರೆ. ಆದರೆ ಭಾರತದ ವಿರುದ್ಧ ಮಾತ್ರ ತಮ್ಮ ವರಸೆಯನ್ನು ಬದಲಿಸದೇ ಇರುವಂತಹ ಅಮೆರಿಕ ಅಧ್ಯಕ್ಷ ಹೆಚ್ಚಿನ ತೆರಿಗೆ ಮೂಲಕ ಉಸಿರುಗಟ್ಟಿಸುವಂತಹ ವಾತಾವರಣವನ್ನು ಸೃಷ್ಟಿಸ್ತಾ ಇದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ಇನ್ನು ಭಾರತ ಸರ್ಕಾರ ಕೂಡ ಅಮೆರಿಕದ ನೂತನ ಅಂದರೆ ಹೊಸ ತೆರಿಗೆ ನೀತಿಯ ಬಗ್ಗೆ ಅಸಮಾಧಾನವನ್ನು ಹೊಂದಿದ್ದು, ಈ ಕುರಿತು ಜಾಗತಿಕ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ. ಇನ್ನು ಭವಿಷ್ಯದಲ್ಲಿ ಭಾರತ ಹಾಗೆ ಅಮೆರಿಕದ ನಡುವಿನ ಸಂಬಂಧ ಇದೇ ವಿಚಾರಕ್ಕೆ ಹಳಸಿ ಹೋಗುತ್ತಾ ಅನ್ನುವಂತಹ ಪ್ರಶ್ನೆ ಮೂಡಿದೆ. ಹಾಗೆ ಮತ್ತೊಂದು ಕಡೆ ರಷ್ಯಾ ಜೊತೆಗೆ ಕೈ ಜೋಡಿಸಲಿಕ್ಕೆ ಇದು ಸರಿಯಾದ ಸಮಯ ಅನ್ನುವಂತಹ ಸಲಹೆ ಕೂಡ ಕೇಳಿ ಬಂದಿದೆ. ಇನ್ನು ಒಟ್ನಲ್ಲಿ ಡೊನಾಲ್ಡ್ ಟ್ರಂಪ್ ನಿರ್ಧಾರಗಳ ವಿರುದ್ಧ ಇಡೀ ಜಗತ್ತೇ ರೊಚ್ಚಿಗೆದ್ದು ಕೂತಿದ್ದು, ಮುಂದಿನ ದಿನಗಳಲ್ಲಿ ಎರಡೂ ಕಡೆ ತೆರಿಗೆ ಯುದ್ಧ ಶುರುವಾದರೆ ಅದರಿಂದ ಬೆಲೆ ಪ್ರಮಾಣ ಏರಿಕೆ ಕಾಣುತ್ತೆ, ಬೆಲೆ ಜಾಸ್ತಿ ಆಗುತ್ತೆ ಅನ್ನುವಂತಹ ಅಭಿಪ್ರಾಯ ಕೇಳಿ ಬಂದಿದೆ. ಹೀಗಾಗಿ ಬೆಲೆ ಏರಿಕೆಯ ಪರಿಣಾಮ ಸಾಮಾನ್ಯ ಜನರು ಸಂಕಷ್ಟಕ್ಕೆ ಸಿಲುಕುವಂತಹ ಸಾಧ್ಯತೆ ಇದ್ದು, ಅಮೆರಿಕದ ಸರ್ಕಾರ ಇದನ್ನು ಪರಿಗಣಿಸಲಿ ಅಂತ ಇದೆ ಅಂತಾರಾಷ್ಟ್ರೀಯ ಸಮುದಾಯ. ಇನ್ನು ಸ್ನೇಹಿತರೆ, ಚೀನಾ ನಾವು ಯಾವುದೇ ರೀತಿಯ ಯುದ್ಧಕ್ಕೆ ಕೂಡ ಸಿದ್ಧ ಅಂತ ಹೇಳಿ ಇದೀಗ ಡೊನಾಲ್ಡ್ ಟ್ರಂಪ್, ಅದರಲ್ಲೂ ಕೂಡ ಅಮೆರಿಕಾಗೆ ಟಕ್ಕರ್ ಕೊಟ್ಟಿದೆ ಅಂತಲೇ ಹೇಳಬಹುದು. ಯಾಕಂತ ಹೇಳಿದ್ರೆ ಡೊನಾಲ್ಡ್ ಟ್ರಂಪ್ ಅವರು ಚೀನಾದ ವಿರುದ್ಧ ಕೂಡ ಸುಂಕ ಸಮರ ಅಥವಾ ಟ್ಯಾರಿಫ್ ವಾರನ್ನು ಘೋಷಿಸಿದರು. ಇದೀಗ ಡೊನಾಲ್ಡ್ ಟ್ರಂಪ್ ಅವರ ಟ್ಯಾರಿಫ್ ನೀತಿಯನ್ನು ಎದುರಿಸಲಿಕ್ಕೆ, ಅದಕ್ಕೆ ಟಕ್ಕರ್ ಕೊಡಲಿಕ್ಕೆ ಶಿ ಜಿನ್ಪಿಂಗ್ ಅವರು ಒಂದು ಹೊಸದಾದ ಯೋಜನೆಯನ್ನು ಮಾಡಿದ್ದಾರೆ. ಹಾಗೆ ಆ ಯೋಜನೆಯಿಂದ ಟ್ರಂಪ್ಗಂತೂ ಒಂದು ರೀತಿಯಲ್ಲಿ ಏನಂತ ಹೇಳಿದ್ರೆ ಆತಂಕ ಹಾಗೆ ಭಯ ಉಂಟಾಗೋದು ಸಹಜ ಅಂತಲೇ ಹೇಳಲಾಗ್ತಾ ಇದೆ. ಇನ್ನು
ಅಮೆರಿಕದ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವರ ಆಡಳಿತದ ಅಡಿಯಲ್ಲಿ ಅಮೆರಿಕದೊಡನೆ ಚೀನಾಗೆ ವ್ಯಾಪಾರ ಮತ್ತು ಒಂದು ಆರ್ಥಿಕ ಸಮಸ್ಯೆ ಉದ್ವಿಗ್ನತೆ ತಲೆದೂರಿದೆ ಅಂತಲೇ ಹೇಳಬಹುದು. ಇದನ್ನು ಅತ್ಯಂತ ಪರ್ಫೆಕ್ಟ್ ಆಗಿ ಅಥವಾ ಅಮೆರಿಕಾಗೆ ಟಕ್ಕರ್ ಕೊಡ್ತಾನೆ ಈ ಒಂದು ಟ್ಯಾರಿಫ್ ವಾರನ್ನು ನಿಭಾಯಿಸಲಿಕ್ಕೆ ತಾನು ಹೊಸ ರೀತಿಯಾದ ಯೋಜನೆಗಳನ್ನು, ಹೊಸ ಸ್ಟ್ರಾಟಜಿಗಳನ್ನು ನಾವು ರೂಪಿಸ್ತೀವಿ, ಬಳಸ್ತೀವಿ ಅಂತ ಹೇಳಿ ಚೀನಾ ಮಾರ್ಚ್ ಮೊದಲನೆಯ ವಾರದಲ್ಲಿಯೇ ಘೋಷಿಸಿತು. ಈ ಯೋಜನೆಗಳ ಪ್ರಕಾರ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಅವರು ಕೃತಕ ಬುದ್ಧಿಮತ್ತೆ ಅಂದರೆ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ರೋಬೋಟಿಕ್ಸ್ ಮೇಲೆ ನಾವು ಗಮನವನ್ನು ಹರಿಸ್ತೀವಿ. ಇದರಲ್ಲಿ ನಾವು ಅಂದರೆ ಚೀನಾದ ಸ್ಥಾನವನ್ನು ಭದ್ರಪಡಿಸ್ತೀವಿ, ಹಾಗೆ ಆಧುನಿಕ ತಂತ್ರಜ್ಞಾನಗಳನ್ನು ಹೂಡಿಕೆ ನಡೆಸಲಿಕ್ಕೆ ನಾವು ಮುಂದಾಗಿದ್ದೀವಿ ಅಂತ ಹೇಳಿತು. ಇನ್ನು ಚೀನಿ ಆಮದಿನ ಮೇಲೆ ಅಂದರೆ ಚೀನಿ ಇಂಪೋರ್ಟ್ಸ್ ಮೇಲೆ 20% ಟ್ಯಾರಿಫನ್ನು ವಿಧಿಸುವ ಟ್ರಂಪ್ ನಿರ್ಧಾರದ ಕುರಿತು ಚೀನಾ ಒಂದು ರೀತಿಯಲ್ಲಿ ಅಸಮಾಧಾನ ಹಾಗೆ ಬೇಸರವನ್ನು ವ್ಯಕ್ತಪಡಿಸಿತು. ಇನ್ನು ಟ್ರಂಪ್ ನಡೆ ರಫ್ತಿನ ಮೇಲೆ ಅಪಾರ ಅವಲಂಬನೆ ಹೊಂದಿರುವಂತಹ ಚೀನಾದ ಆರ್ಥಿಕತೆಗೆ ನೇರವಾಗಿಯೇ ಹೊಡೆತವನ್ನು ಬೀಳುತ್ತೆ. ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ಟ್ರಂಪ್ ಈ ಒಂದು ನೀತಿ ಇದೆಯಲ್ವಾ, ಟ್ಯಾರಿಫ್ ನೀತಿಯಾಗಿರಬಹುದು, ಸುಂಕ ಸಮರ, ಈಗೇನೋ ಭಾರತ, ಚೀನಾ, ಕೆನಡಾ ಎಲ್ಲ ದೇಶಗಳ ಮೇಲೆ ಏನೋ ಒಂದು ಸುಂಕ ಸಮರವನ್ನು ಹೇರಿದೆಯಲ್ವಾ, ಘೋಷಿಸಿದೆಯಲ್ವ ಅಮೇರಿಕ, ಇದು ಅಮೇರಿಕಕ್ಕೆ ತಿರುಗುಬಾಣವಾಗುತ್ತಾ ಅನ್ನುವಂತಹ ಒಂದು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಜನವರಿ 20ಕ್ಕೆ ಅಮೆರಿಕದ 47ನೇ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಅವರು ಓತ್ ಅಥವಾ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು. ಇನ್ನು ನಾಳ್ದು ಮಾರ್ಚ್ 20ಕ್ಕೆ ಅವರ ಅಂದರೆ ಅಮೆರಿಕದ ಪ್ರೆಸಿಡೆಂಟ್ ಆಗಿ 60 ದಿನಗಳು ಪೂರೈಸುತ್ತೆ. ಈ ಒಂದು ಸ್ಮಾಲ್ ಟೈಮಲ್ಲಿ, ಈ ಒಂದು ಕಡಿಮೆ ಅವಧಿಯಲ್ಲಿಯೇ ಜಾಗತಿಕ ಮಟ್ಟದಲ್ಲಿ ಟ್ರಂಪ್ ಸ್ನೇಹಿತರ ಸಂಖ್ಯೆ ಕಡಿಮೆಯಾಗಿದೆ, ಶತ್ರುಗಳ ಸಂಖ್ಯೆ ಹೆಚ್ಚಾಗಿದೆ ಅಂತಲೇ ಹೇಳಬಹುದು. ಇದಕ್ಕೆ ಪ್ರಮುಖ ಕಾರಣ ಏನು ಅನ್ನೋದನ್ನು ನೋಡೋದಾದರೆ, ಪರಸ್ಪರ ತೆರಿಗೆ. ಮತ್ತೆ ಭಾರತವನ್ನು ಆಪ್ತ ಮಿತ್ರ ಅಂತ ಕರೆದಂತಹ ಟ್ರಂಪ್ ಸುಂಕದ ವಿಷಯದಲ್ಲಿ ಅಥವಾ ಟ್ಯಾರಿಫ್ ವಿಷಯದಲ್ಲಿ ಮಾತ್ರ ಯಾವುದೇ ಒಂದು ವಿನಾಯಿತಿಯನ್ನು ಕೊಡ್ತಾ ಇಲ್ಲ. ಆದರೆ ಭಾರತ ಎಲ್ಲ ಬೆಳವಣಿಗೆಗಳನ್ನು ಗಮನಿಸದೆ ಸುಮ್ಮನೆ ಕೂತಿದೆ ಅಂತ ಅಂದ್ಕೊಳ್ಬೇಡಿ, ತುಂಬ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಆದರೆ ಅದಕ್ಕೆ ಅಂದರೆ ಗಮನಿಸಿದ ತಕ್ಷಣ ಅದಕ್ಕೆ ಏನು ಅಸಮಾಧಾನ ಉಂಟಾಗಿದೆ, ಹಾಗೆ ಏನು ಸರಿಯಿಲ್ಲ ಅಂತ ಅನಿಸ್ತಾ ಇದೆಯಲ್ವಾ, ಅದಕ್ಕೆ ತಕ್ಷಣ ಪ್ರತಿಕ್ರಿಯೆಯನ್ನು ಕೊಡೋಕ್ಕೆ ಹೋಗ್ತಾ ಇಲ್ಲ. ಇದಕ್ಕೆ ಕಾರಣ ಏನು ಅಂತಂದರೆ, ದ್ವಿಪಕ್ಷೀಯ ಮಾತುಕತೆಗಳ ಮೂಲಕ ಈ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಬಹುದು ಅನ್ನುವಂತಹ ವಿಶ್ವಾಸ. ಆದರೆ ಉಳಿದ ರಾಷ್ಟ್ರಗಳು ಹಾಗೆ ಮಾಡ್ತಾ ಇಲ್ಲ. ಏನು ಮಾಡ್ತಾ ಇದೆ ಅಂತಂದರೆ, ಟ್ರಂಪ್ ಅವರ ಒಂದು ಅಸಂಬದ್ಧ ನೀತಿಗಳು, ಹಾಗೆ ಅಪ್ರಾಯೋಗಿಕ ಒಂದು ಸ್ಟ್ರಾಟಜಿಗಳು, ಇದೆಲ್ಲದಕ್ಕೆ ಕೂಡ ಅವರು ಓಪನ್ ಆಗಿಯೇ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ, ಹಾಗೆ ಓಪನ್ ಆಗಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ಉತ್ಪನ್ನಗಳ ಮೇಲೆ ಅಧಿಕ ಸುಂಕವನ್ನು ಹಾಕ್ತೀರಿ ಅಂತ ಅಂದರೆ ಅಮೆರಿಕ ಕೂಡ ಇದೇ ನೀತಿ ಅನುಸರಿಸುತ್ತೆ. ತೆರಿಗೆ ಭಯೋತ್ಪಾದನೆಯನ್ನು ಯಾವುದೇ ಕಾರಣಕ್ಕೂ ಸಹಿಸಿಕೊಳ್ಳೋದಿಲ್ಲ. ಹೀಗೆ ಅಧಿಕಾರಾವಧಿಯ ಆರಂಭದಲ್ಲಿಯೇ ಈ ಒಂದು ತೆರಿಗೆ ಸಮರವನ್ನು ಹೇರಿರುವಂತಹ ಟ್ರಂಪ್ ಈ ನೀತಿಯ ಮೂಲಕ ಏನನ್ನು ಮಾಡೋಕ್ಕೆ ಹೊರಟಿದೆ ಅನ್ನುವಂಥದ್ದು ಇನ್ನೂ ಸ್ಪಷ್ಟವಾಗಿಲ್ಲ. ಯಾಕಂತ ಹೇಳಿದ್ರೆ, ಟ್ರಂಪ್ ಅವರ ಈ ಒಂದು ದಿಢೀರ್ ನಿರ್ಧಾರದಿಂದ ಏನಾಗಿದೆ ಅಂತಂದರೆ, ಷೇರು ಮಾರುಕಟ್ಟೆ ಇದೆಯಲ್ವಾ, ಅದು ಒಂದು ರೀತಿಯಲ್ಲಿ ಅಲ್ಲಾಡ್ ಹೋಗಿದೆ ಅಂತಲೇ ಹೇಳಬಹುದು. ಹಲವು ದೇಶಗಳಲ್ಲಿ ಈ ಷೇರು ಮಾರುಕಟ್ಟೆ ಬೀಳ್ತಾ ಇದೆ ಅಂತಲೂ ಹೇಳ್ತಾ ಇದ್ದಾರೆ. ಇನ್ನು ಹೂಡಿಕೆದಾರರಿಗೆ ಕೂಡ ಯಾರೆಲ್ಲ ಕೆಲವರು ಬಿಸ್ನೆಸ್ ಮೇಲೆ ಆಗಿರ್ಬೋದು, ಶೇರ್ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ಇಚ್ಛೆ ಹೊಂದಿರ್ತಾರಲ್ವ, ಅವರಿಗೂ ಕೂಡ ಟ್ರಂಪ್ ಏನಕ್ಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ, ಟ್ರಂಪ್ ನಡೆಯನ್ನೇ ಅವರಿಗೆ ಅರ್ಥ ಮಾಡಿಕೊಳ್ಳೋಕ್ಕಾಗದೆ ಸುಮ್ಮನಾಗಿದ್ದಾರೆ. ಇನ್ನು ಅಮೇರಿಕದಲ್ಲಿ ಕೂಡ ಯಾವ ರೀತಿ ವಾತಾವರಣ ಇದೆ ಅಂತಂದರೆ, ಟ್ರಂಪ್ರ ನೀತಿಯನ್ನು ಕೆಲವರು ಒಪ್ಕೊಳ್ತಾ ಇದ್ದಾರೆ, ಇನ್ನು ಕೆಲವರು ವಿರೋಧಿಸ್ತಾ ಇದ್ದಾರೆ. ಇನ್ನು ಜಗತ್ತಿನ ಅತ್ಯಂತ ಶ್ರೀಮಂತ ಉದ್ಯಮಿ ಅಂತ ಕರೆಯಲ್ಪಡುವಂತಹ ಎಲಾನ್ ಮಸ್ಕ್ ಅವರು ಟ್ರಂಪ್ ಅವರ ಬೆನ್ನಿಗೆ ನಿಂತಿದ್ದಾರೆ. ಇವರಿಬ್ಬರ ಗೆಳೆತನ ಎಷ್ಟು ದಿನ ಮುಂದುವರಿಯುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಇಬ್ಬರು ಕೂಡ ಹಠಮಾರಿಗಳು, ಇಬ್ಬರಿಗೂ ಕೂಡ ತಾನು ಹೇಳಿದ್ದೆ ನಡಿಬೇಕು ಅಂತ ಆಸೆ ಇದೆ. ಇನ್ನು ಭಾರತ ಸೇರಿದಂತೆ ವಿವಿಧ ರಾಷ್ಟ್ರಗಳಿಂದ ಬರುವಂತಹ ವಸ್ತುಗಳ ಮೇಲೆ ರೆಸಿಪ್ರೋಕಲ್ ಟ್ಯಾರಿಫ್ ವಿಧಿಸೋದನ್ನು ಏಪ್ರಿಲ್ 2ರಿಂದ ಪ್ರಾರಂಭಿಸಲಾಗ್ತದೆ ಅಂತ ಹೇಳಿ ಟ್ರಂಪ್ ಈಗಾಗಲೇ ಘೋಷಿಸಿದ್ದಾರೆ. ಇನ್ನು ಕೆಲವೊಬ್ಬರು ಆರ್ಥಿಕ ತಜ್ಞರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಟ್ರಂಪ್ ಅವರ ಈ ನೀತಿಗಳಿದೆಯಲ್ವ, ಇದು ಅಮೆರಿಕದ ಅರ್ಥವ್ಯವಸ್ಥೆಯ ಹಳಿಯನ್ನು ತಪ್ಪಿಸುತ್ತೆ, ಅರ್ಥವ್ಯವಸ್ಥೆ ಹಾಳಾಗಿ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಅಮೆರಿಕ ಫಸ್ಟ್ ಎಂಬ ನೀತಿ ಸರಿ, ಆದರೆ ಇದನ್ನು ಇಟ್ಕೊಂಡು ಟ್ರಂಪ್ ಕೆನಡಾ ಮತ್ತು ಮೆಕ್ಸಿಕೋಗಳಂತಹ ನೆರೆಯ ರಾಷ್ಟ್ರಗಳೊಂದಿಗೆ
ತಪ್ಪಾಗಿ ನಡೆದುಕೊಳ್ಳೋದು, ಅವುಗಳಿಗೆ ಅಸಮಾಧಾನವನ್ನು ಉಂಟು ಮಾಡೋದು ಸರಿಯಲ್ಲ. ಅಲ್ಲದೆ ಯುರೋಪಿಯನ್ ರಾಷ್ಟ್ರಗಳು ಕೂಡ ಟ್ರಂಪ್ ಮೇಲಿನ ವಿಶ್ವಾಸವನ್ನು ಕಳೆದುಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ ತಜ್ಞರು. ಆದರೆ ಭಾರತ ಮಾತ್ರ ಕಾದು ನೋಡುವ ತಂತ್ರವನ್ನು ಬಳಸ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಈ ರೆಸಿಪ್ರೋಕಲ್ ಟ್ಯಾರಿಫ್ ನೀತಿ ಭಾರತಕ್ಕೂ ಕೂಡ ಅನ್ವಯಿಸ್ತದೆ ಅಂತ ಟ್ರಂಪ್ ಹಲವು ಬಾರಿ ಹೇಳಿದ್ದಾರೆ ಮತ್ತು ಅಮೆರಿಕದ ಉತ್ಪನ್ನಗಳ ಮೇಲೆ ಭಾರತ ಹೆಚ್ಚಿನ ಸುಂಕವನ್ನು ವಿಧಿಸ್ತಾ ಇದೆ ಅನ್ನುವಂತಹ ಒಂದು ಆರೋಪ ಇದೆ. ಆದರೆ ಭಾರತ ಯಾವುದೇ ಅವಸರದಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳದೆ ಕಾದು ನೋಡುವಂತಹ ತಂತ್ರಕ್ಕೆ ಮುಂದಾಗಿದೆ. ಟ್ರಂಪ್ ಹೇಳಿದಂತೆ ಟ್ಯಾರಿಫ್ ಹೆಚ್ಚಿಸಿದ್ರೆ ಭಾರತದ ಉದ್ಯಮ ವಲಯ ಬೇರೆ ದಾರಿಯನ್ನು ಹುಡುಕಿಕೊಳ್ಳೋದು ಅನಿವಾರ್ಯ. ಆದರೆ ಮಾತುಕತೆಯ ಮೂಲಕ ಈ ಒಂದು ಟ್ಯಾರಿಫ್ ಅನ್ನು ಅಥವಾ ಸುಂಕ ಪರಿಷ್ಕರಣೆ ದಾರಿಯನ್ನು ಸರಿಯಾಗಬಹುದು, ಅದು ಆ ವೇ ಈಸಿ ಆಗಬಹುದು ಅಂತ ಹೇಳಿ ಭಾರತ ಅಂದ್ಕೊಂಡಿದೆ. ಒಂದು ವೇಳೆ ಅಮೆರಿಕ ಉಕ್ಕು ಮತ್ತು ಅಲ್ಯೂಮಿನಿಯಂ ಇಂಪೋರ್ಟ್ ಮೇಲೆ 25% ಟ್ಯಾರಿಫನ್ನು ವಿಧಿಸಿದ್ರೆ ಏನಾಗುತ್ತೆ ಗೊತ್ತಾ? ಭಾರತದ $100 ಕೋಟಿ ಅಂದರೆ ಸರಿಸುಮಾರು $8,700 ಕೋಟಿ ಮೌಲ್ಯದ ರಫ್ತಿನ ಮೇಲೆ ದುಷ್ಪರಿಣಾಮ ಉಂಟಾಗ್ತದೆ ಅನ್ನುವಂಥದ್ದು ತಜ್ಞರ ಅಭಿಪ್ರಾಯ. ಇನ್ನು ಟ್ರಂಪ್ ಅವರ ಈ ನಿರ್ಧಾರದಿಂದ ಯಾವ ದೇಶ ಲಾಭ ಮಾಡಿಕೊಳ್ಳಿಕ್ಕೆ ಮುಂದಾಗ್ತಾ ಇದೆ ಅಂತಂದರೆ ಅದು ಚೀನಾ ಅಂತ ಹೇಳಬಹುದು. ಯಾಕಂತ ಅಂದರೆ ಅಮೇರಿಕದೊಂದಿಗೆ ವ್ಯಾಪಾರ ಸಂಬಂಧ ಕಟ್ ಮಾಡಿಕೊಳ್ಳಿಕ್ಕೆ ಇಷ್ಟಪಡುವಂತಹ ರಾಷ್ಟ್ರಗಳೊಂದಿಗೆ ಚೀನಾ ಸ್ನೇಹವನ್ನು ಸಂಪಾದಿಸಿ ಅವರೊಂದಿಗೆ ವ್ಯಾಪಾರವನ್ನು ಹೆಚ್ಚಿಸಿಕೊಳ್ಳುವಂತಹ ಒಂದು ಪ್ಲ್ಯಾನಲ್ಲಿ ಚೀನಾ ಇದೆ. ಇನ್ನು ಚೀನಾದ ಅಧ್ಯಕ್ಷ ಶಿ ಜಿನ್ಪಿಂಗ್ ಕೂಡ ಅಮೆರಿಕ ವಿಧಿಸಿರುವ 10% ಹೆಚ್ಚುವರಿ ತೆರಿಗೆಯ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಕೆನಡಾ ಕೂಡ ಈ ಒಂದು ತೆರಿಗೆಯ ವಿರುದ್ಧ, ಈ ಒಂದು ಟ್ಯಾರಿಫ್ ನೀತಿಯ ವಿರುದ್ಧ ತಮ್ಮ ಆಕ್ರೋಶವನ್ನು, ತಮಗಿರುವಂತಹ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ. ಇನ್ನು ನರೇಂದ್ರ ಮೋದಿಯವರಿದ್ದಾರಲ್ವಾ, ಇವರೇ ಡೊನಾಲ್ಡ್ ಟ್ರಂಪ್ ಅವರ ಒಂದು ಟ್ರಂಪ್ ಕಾರ್ಡ್ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ವಿಷಯ ಅಂತಂದರೆ ಕಾಂಗ್ರೆಸ್ನವರು ಕೂಡ ಇದೀಗ ನರೇಂದ್ರ ಮೋದಿಯವರು ಪಾಡ್ಕಾಸ್ಟನ್ನು ನಡೆಸಿದ್ರಲ್ವಾ, ಅದಾದ ನಂತರದಲ್ಲಿ ಕಾಂಗ್ರೆಸ್ನವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಡೊನಾಲ್ಡ್ ಟ್ರಂಪ್ ಅವರನ್ನು ನರೇಂದ್ರ ಮೋದಿಯವರು ಓಲೈಸ್ತಾ ಇದ್ದಾರೆ, ಅವರದ್ದೇ ವೇಯಲ್ಲಿ ಹೋಗಿ ಓಲೈಸ್ತಾ ಇದ್ದಾರೆ ಅಂತ ಹೇಳಿ ಟೀಕಿಸ್ತಾ ಇದ್ದಾರೆ. ಆದರೆ ಭಾರತ ಯಾವ ರೀತಿಯ ಮೈಂಡ್ಸೆಟ್ಟನ್ನು ಹೊಂದಿದೆ ಅನ್ನುವಂಥದ್ದನ್ನು ನಮ್ಮ ವಿದೇಶಾಂಗ ಸಚಿವರು ಎಸ್ ಜೈಶಂಕರ್ ಅವರು ಹೇಳಿದ್ದಾರೆ. ಒಂದು ಸ್ಟ್ರಾಟಜೀಸ್ ಫಾರ್ ಅನ್ಸರ್ಟನ್ ವರ್ಲ್ಡ್ ಈ ಪುಸ್ತಕದಲ್ಲಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಏನು ಹೇಳಿದ್ದಾರೆ ಅಂತಂದರೆ ಭಾರತ ಏಕಕಾಲದಲ್ಲಿ ಒಂದೇ ಸಮಯದಲ್ಲಿ ಅಮೆರಿಕದೊಂದಿಗೆ ಉತ್ತಮವಾದ ಸಂಬಂಧವನ್ನು ಇಟ್ಕೊಳ್ಳುತ್ತೆ, ಚೀನಾವನ್ನು ಹದ್ದುಬಸ್ತಿನಲ್ಲಿ ಇಡಲಿಕ್ಕೆ ಪ್ರಯತ್ನಿಸುತ್ತೆ, ಯುರೋಪ್ನಲ್ಲಿ ಹೊಸ ಅವಕಾಶವನ್ನು ಕಂಡುಕೊಳ್ಳುತ್ತೆ, ಇನ್ನು ರಷ್ಯಾವನ್ನು ಸಮಾಧಾನಪಡಿಸುತ್ತೆ, ಜಪಾನ್ನೊಂದಿಗೆ ಹೊಸ ಸಂಬಂಧವನ್ನು ಬೆಳೆಸುತ್ತೆ, ನೆರೆಯ ರಾಷ್ಟ್ರಗಳೊಂದಿಗೆ ಉತ್ತಮ ಸಂಬಂಧವನ್ನು ಇಟ್ಕೊಂಡು ಭಾರತಕ್ಕೆ ಹತ್ತಿರವಿರುವಂತಹ ದೇಶಗಳೊಂದಿಗೆ ಕೈ ಜೋಡಿಸುತ್ತಾ ಭಾರತಕ್ಕೆ ಯಾರು ಸಹಾಯ ಮಾಡಬಹುದು ಆ ದೇಶಗಳೊಂದಿಗೆ ಆತ್ಮೀಯತೆಯನ್ನು ಬೆಳೆಸುತ್ತೆ, ಹೀಗಂತ ಜೈಶಂಕರ್ ಅವರು ಹೇಳಿದ್ದಾರೆ. ಅಂದರೆ ಒಟ್ಟಿನಲ್ಲಿ ಭಾರತ ಯಾವುದೇ ದೇಶದೊಂದಿಗೆ ಕೂಡ ದ್ವೇಷವನ್ನು ಇಟ್ಟುಕೊಳ್ಳುವಂತಹ ಒಂದು ಆಲೋಚನೆಯಲ್ಲಿ ಖಂಡಿತ ಇಲ್ಲ. ಭಾರತ ದ್ವೇಷವನ್ನು ಇಟ್ಕೊಳ್ಳುವಂತಹ ಯಾವುದೇ ಒಂದು ಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಳ್ಳಿಕ್ಕೆ ತಯಾರಿಲ್ಲ. ಚೀನಾ ಹಾಗೆ ಪಾಕಿಸ್ತಾನದ ವಿಷಯ ಬೇರೆ ಅಂತಲೇ ಹೇಳಬಹುದು. ಆದರೆ ಅಮೇರಿಕ, ರಷ್ಯಾ ಮುಂತಾದ ದೇಶಗಳೊಂದಿಗೆ ಭಾರತಕ್ಕೆ ದ್ವೇಷ ಯಾವುದೇ ಕಾರಣಕ್ಕೂ ಬೇಡ. ಯಾಕಂತ ಹೇಳಿದರೆ ವ್ಯಾಪಾರ ಆಗಿರಬಹುದು, ಬೇರೆ ಬೇರೆ ವಿಷಯಗಳಲ್ಲಿ ಭಾರತಕ್ಕೆ ಸಮಸ್ಯೆ ಆಗುತ್ತೆ, ಭಾರತದ ಜನರಿಗೆ ಸಮಸ್ಯೆ ಆಗುತ್ತೆ ಅನ್ನುವಂತಹ ಒಂದು ನಿರ್ಧಾರದಿಂದ. ಹಾಗಾಗಿ ಈ ಒಂದು ಟ್ಯಾರಿಫ್ ವಾರನ್ನು ಭಾರತ ಹೇಗೆ ನಿಭಾಯಿಸುತ್ತೆ, ಅಮೇರಿಕಕ್ಕೆ ಹತ್ತಿರವಾಗಿ ಇಟ್ಕೊಂಡೆ, ಅಂದರೆ ಅಮೇರಿಕ ಕೂಡ ಭಾರತವನ್ನು ಸ್ನೇಹಿತ ತನ್ನ ಆಪ್ತ ಮಿತ್ರ ಅಂತ ಹೇಳ್ತಾನೆ ಟ್ಯಾರಿಫ್ನಲ್ಲಿ ಯಾವುದೇ ವಿನಾಯಿತಿಯನ್ನು ಕೊಡಲಿಕ್ಕೆ ಒಪ್ತಾ ಇಲ್ಲ. ಇದನ್ನು ಭಾರತ ಹೇಗೆ ನಿಭಾಯಿಸುತ್ತೆ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಧನ್ಯವಾದ.